BJP is famous for implementing policies without the concern of opposition. What do you think is the implement? No, they cannot implement without getting it passed in the parliament and getting it ratified by 2/3 of the state legislatures, which is, I think, at this point of time, very, very difficult for them to achieve this. This is only to divert the attention from the Adani issue, divert the attention from the India meets, divert the attention from the surveys that they are getting in the 5 state elections. ಈಗ ನರೇಂದ್ರ ಮೋದಿ ಅವರು ಒನ್ ನೇಷನ್ ಎಲ್ಲಿ ಬಿಟ್ಟಿದ್ದಾರೆ, ನೇಷನ್ ಒನ್ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಒನ್ ನೇಷನ್ ಒನ್ ಫೋರ್ ಅಂತೀರಲ್ಲ, ಒನ್ ನೇಷನ್ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಅವರು. ಏನ್ರಿ, ಆ ಯಾಕೆ ಡಿವೈಡ್ ಮಾಡಿದ್ದಾರೆ? ಪೋಲ್ ಸಲುವಾಗಿ ಅದನ್ನು ಡಿವೈಡ್ ಮಾಡಿದ್ದಾರೆ. ಎಲ್ಲ ಒನ್ ನೇಷನ್ ಒನ್ ಪೋಲ್ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಬೇಕಾಗ್ತದೆ, ಹಲವಾರು ವರ್ಷಗಳು ಬೇಕಾಗ್ತದೆ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಮುಂಬರುವ ಪಾರ್ಲಿಮೆಂಟ್ ಸೆಷನಲ್ಲಿ ಚರ್ಚೆ ಮಾಡುವಂತಹ ವಿಚಾರವಾಗಿ ಅವರ BJP ಸರ್ಕಾರದ ಕೊನೆಯ ಹಂತ, ಅವರ ಸರ್ಕಾರ ಏನು ಹೋಗುತ್ತೆ ಅಂತ ಅದೇನು ಮನರ್ತಾಗಿ ಸನ್ಮಾನ್ ನರೇಂದ್ರ ಮೋದಿ ಅವ್ರಿಗೆ ಯಾವತ್ತೂ ಆಗದೆ ರೀತಿಯಲ್ಲಿ 5 ದಿನಗಳ ಕಾಲ ಸದನವನ್ನು ಕರೆದಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಈ ವಿಚಾರವಾಗಿ ಒಂದು ಸಮಿತಿ ಕೂಡ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅಧಿಕೃತ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದರಲ್ಲಿ ಆಹ್ವಾನ ಮಾಡಿಲ್ಲ. ಈಗಾಗಲೇ ಅಧೀರ್ ರಂಜನ್ ಚೌಧರಿ ಅವರು, ನಮ್ಮ ಲೋಕಸಭಾ ನಾಯಕರು, ನಾನು ಒಪ್ಪೋದಿಲ್ಲ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಯಾಕೆ ಈ ಸಂದರ್ಭದಲ್ಲಿ ಚರ್ಚೆ? ಮುಂಬರುವಂತಹ ಏನು 5 ರಾಜ್ಯಗಳಲ್ಲಿ ಚುನಾವಣೆ, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಛತ್ತೀಸ್ಗಢ, ಈ ರಾಜ್ಯ ಚುನಾವಣೆ ಬರುತ್ತೆ ಅಂತ ಹೇಳಿಬಿಟ್ಟು ಸೋಲಿನ ಭೀತಿಯಿಂದ BJP ಸರ್ಕಾರ ನರೇಂದ್ರ ಮೋದಿಯವರು ಮುಂದಾಗಿದ್ದಾರೆ. सेशन स्पेशल सेशन बोले तो उसका एजेंडा क्या है, व्हाट बिल्स आर कमिंग देयर, इट इज़ नॉट आउट एट ऑल. They are keeping it very secret, as a secret they are keeping it. In democracy this is wrong way they are going. In democracy पार्लियामेंट का सामने क्या कुछ करती है वो सब ओपन पहले ही बता देना मेंबर्स को. मेंबर्स शुड रेडी टू डिस्कस ऑन दैट. सो ये तो बहुत गलत कर रहा है वो लोग. देखेंगे क्या होती है, देखेंगे. लेट अस सी व्हाट द रिपरकशंस विल बी.